ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತೆ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯವಿಮಲಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣ ಶ್ರೀ ಸದ್ಗುರು ನಿತ್ಯತಂ ನಮಾಮಿ. ಮಹಾಯೋಗಪೀಠೆ ತಟೆ ಭೀಮರತ್ಯಂ ವರಂ ಪುಂಡಲೀಕಾಯ ಧಾತೋ ಮುನೀಂದ್ರೇ ಸಮಾಗತ ತಿಷ್ಠಂತ ಮಹಾನಂದಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ. ಪಾಂಡುರಂಗಾಕರು ಪ್ರಥಮನಮನ दुसरे चरणा संताचिया त्यांच्या कृपादाने कथेचा विस्तारू बाबाजी सद्गुरु दास तुका. नमो ज्ञानेश्वरा नमो ज्ञानेश्वरा निवृत्ती उदार सोपान देवा आवाई नमो भुवनपायने आद्यात्रयी जननी देवांचिये. नमो सद्गुरु तुकिया ज्ञानदीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु भास्करा पूर्ण कीर्ते. ಪ್ರಥಮದಲ್ಲಿ ಜಗತ್ ವ್ಯಾಪಕನಾಗಿರುವಂಥ ಪರಮಾತ್ಮನ ದಿವ್ಯ ಶರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ, ಚೈತನ್ಯ ಸಂಪ್ರದಾಯದ ಗುರುವರಾಗಿರುವಂತಹ ಶಂಕರ ಸ್ವಾಮಿಯವರ ಶ್ರೀ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಹರಿಭಕ್ತರ ಪಾರಣರಾಗಿರುವಂತಹ ಚೈತನ್ಯ ಸದ್ಗುರು ಕೃಷ್ಣ ಸ್ವಾಮಿಯವರ ಶ್ರೀ ಚರಣಗಳಿಗೂ ನಮನವನ್ನು ಸಲ್ಲಿಸಿ, ಹರಿಭಕ್ತ ಪಾರಣರಾಗಿರುವಂತಹ ಶರತ್ ಸ್ವಾಮಿಯವರ ಶ್ರೀ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಪಂಢರಪುರ ಸಂಪ್ರದಾಯದ ಎಲ್ಲ ಅದ್ವೈತ ಸಂಪ್ರದಾಯದ ಶ್ರೀ ಶರಣರ ಶ್ರೀಮೂರ್ತಿಗಳ ಶ್ರೀ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಯಾವ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಸಂತರೇ, ಮಹಂತರೇ, ತಾಯಿಂದರೇ, ಮಹಾನ್ ತಪಸ್ವಿ, ಧ್ಯಾನಿ, ಮುನಿ ಜನ ತಮ್ಮೆಲ್ಲರ ಚರಣಗಳಿಗೂ ನಮನವನ್ನು ಸಲ್ಲಿಸಿ, ನಿನ್ನೆಯ ದಿನ ನಾವು 33 ಓವಿ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಿನ್ನೆ ಏನು ಹೇಳಿದ್ರು ಅಂದ್ರೆ, ಆ ರಸಾಳಪಣ ಗ್ರಂಥ ಹೆಂಗಿರ್ತದಂದ್ರೆ ರಸಗಳಿಂದ ತುಂಬಿರುವಂತ ಆ ರಸಾಳ, ಅದ್ಭುತವಾದಂತ ರಸಾಳ ಈ ಗ್ರಂಥದೊಳಗದ ಅಂತ ಹೇಳ್ತಾ ಹೋದ್ರು. ಇವತ್ತು ಆ ರಸವನ್ನೇ ಏನ್ ಮುಂದೆ ಹೋಗಿ ಏನ್ ಹೇಳ್ತಾರ 34ನೇ ಓವಿ, तेवीच आयिका आणिक एक येथोनी शब्द श्री सत्शास्त्रिक आणि महाबोधी कोवळिक म्हणावली. येथ चातुर्य शहाणे झाले प्रमये रुचीस आले आणि सौभाग्य पोखडे सुखाचेत. माधुर्य मधुरता शृंगारी सुखे सुख सुरेखता रूढपण उचिता दिसते भले. ಏನ್ ಹೇಳ್ತಾರ ಅಂತ ಹೇಳಿದ್ರ, ಮೌಲಿ ಅವರು ನಮ್ಮನ್ನು ಅದ್ಭುತವಾಗಿ ಹೇಳ್ತಾ ಹೊರಡ್ತಾರ. ಇಲ್ಲಿ ಹಾಗೆ ಇನ್ನೊಂದು ಮಾತು ನಿಮಗೆ ಹೇಳ್ಬೇಕಂದ್ರ, ತಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಅದೇನೆಂದರೆ, ಕಥೆಯಿಂದಲೇ ಶಬ್ದರೂಪಿ ಲಕ್ಷ್ಮಿಗೆ ಶತಶಾಸ್ತ್ರೀಯ ರೂಪ ಉಂಟಾಗಿ ಆತ್ಮಬೋಧನೆಗೆ ವಿಶೇಷ ಶೋಭೆ ಉಂಟಾಗಿದೆ. ಇಲ್ಲಿ ಸರಸ್ವತಿ ಹೋಗಿ ಲಕ್ಷ್ಮಿ ಬರ್ತಾಳೆ. ಈ ಇನ್ನೊಂದು ಮಾತು ಏನಂತ ಹೇಳಿದ್ರ, ಕಥೆಯಿಂದಲೇ, ಈ ಕಥೆ
ಶಬ್ದರೂಪಿ ಲಕ್ಷ್ಮಿಗೆ ಸತ್ ಶಾಸ್ತ್ರೀಯ ರೂಪ ಉಂಟಾಗಿ ಆತ್ಮಬೋಧನೆಗೆ ವಿಶೇಷ ಶೋಭೆ ಉಂಟಾಗಿದೆ ಅಂತ. ಈ ಕಥೆಯಿಂದಲೇ ಚಾತುರ್ಯವು ಜಾಣತನವನ್ನು ಹೊಂದಿತು. ಚಾತುರ್ಯವು ಜಾಣತನ ಹೊಂದಿತು. ತತ್ವಾರ್ಥಕ್ಕೆ ವಿಶೇಷವಾಗಿ ರಸ ಉತ್ಪನ್ನವಾಯಿತು. ಈ ಕಥೆಯಿಂದಲೇ ಸುಖದ ಸೌಭಾಗ್ಯ ಬೆಳೆಯಿತು. ಮಾಧುರ್ಯಕ್ಕೆ ಮಧುರತೆಯು, ಶೃಂಗಾರಕ್ಕೆ ಸುರಸವು ಮತ್ತು ಯೋಗ್ಯ ವಸ್ತುವಿಗೆ ಶ್ರೇಷ್ಠತೆಯು ಉತ್ಪನ್ನವಾಗಿ ಅವೆಲ್ಲವೂ ಉತ್ತಮವಾಗಿ ಶೋಭಿಸುತ್ತಿದ್ದವು. ಇದು ವರ್ಣನೆ ಮಾಡ್ತಾ ಹೋಗ್ತಾರ ಜ್ಞಾನೇಶ್ವರ ಮಾವಲಿಯವರು. ಏನ್ ಹೇಳ್ತಾರಪ್ಪ, ಈ ಕಥೆಯಿಂದಲೇ ಚಾತುರ್ಯವು. ಈ ಕತೆ ಇನ್ನೊಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಿ, ಕಥೆಯಿಂದಲೇ ತತ್ವರೂಪಿ ಲಕ್ಷ್ಮಿಗೆ, ತತ್ವರೂಪಿ ತತ್ವಂ ಅಸಿ, ತತ್ವಂ ಅಸಿ ಈ ಶಬ್ದದ ಹಿಂದೆ ವಿಚಾರ ತಾವೆಲ್ಲರೂ ಮಾಡಿದಿರಿ. ತತ್ವರೂಪಿ ಲಕ್ಷ್ಮಿ ಶ್ರೀಲಕ್ಷ್ಮಿಗೆ ಷಟ್ ಶಾಸ್ತ್ರದ ರೂಪ ಉಂಟಾಗಿ ಆ 6 ಶಾಸ್ತ್ರಗಳ ರೂಪ ಆದವು. ಯಾರು? ಲಕ್ಷ್ಮಿನೇ 6 ಶಾಸ್ತ್ರದ ಆತ್ಮಬೋಧನೆ. ನಮ್ಮೆಲ್ಲರಿಗೆ ಇನ್ನೂ ಈ ಆತ್ಮ ಮತ್ತು ತತ್ವ ಇದೇ ಶಬ್ದ ತಿಳಿದಿಲ್ಲ. ಏನ್ರಿದು ತತ್ವ? ತತ್ ತ್ವಂ ಅಸಿ. ತತ್ ಅಂದರೆ ಈ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿರುವಂತ ನಿರ್ಗುಣ ಪರಬ್ರಹ್ಮ ಶಕ್ತಿ ತತ್. ತ್ವಂ ಅಂದ್ರ ಜೀವಾತ್ಮ, ಜೀವ. ತತ್ ಅಂತ ಹೇಳಿದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತ ನಿರ್ಗುಣ ಪರಬ್ರಹ್ಮ ಶಕ್ತಿ. ತ್ವಂ, ತ್ವಂ ಅಂತ ಹೇಳಿದ್ರೆ ಜೀವ. ಅಸಿ ಆತನೇ, ಈತನು. ಆ ಪರವಸ್ತುನೇ ನೀನಾಗಿರುವಿ. ನೋಡ್ರಿ, ಆ ಪರವಸ್ತುವೇ ನೀನಾಗಿರುವಿ. ಈ ಎಲ್ಲಾ ಶಾಸ್ತ್ರಗಳು ಹೇಳುವಂತ ಆತ್ಮಬೋಧನೆ. ನಮ್ಮನ್ನು ಇನ್ನೂ ಆತ್ಮವಿಕಾರವನ್ನು ತಿಳಿದೇ ಇಲ್ಲ. ನಾವು ಆತ್ಮಬೋಧನೆಯನ್ನು ತಿಳಿದಿಲ್ಲ. ಆತ್ಮಜ್ಞಾನ ಅಂತ ಹೇಳ್ತಾರೆ ಇದನ್ನು. ಅದಕ್ಕಾಗಿ ನಾವೆಲ್ಲರೂ ನಾನ್ಯಾರು ಅನ್ನುವಂಥದ್ದು ತಿಳ್ಕೋಬೇಕು. ನಾವು ಸುಮ್ಮನೆ ಶ್ರವಣ ಮಾಡ್ತೀವಿ, ನಾನ್ಯಾರು ಅಂತ ತಿಳ್ಕೊಳಕ ನಮಗ ಮನಸ್ಸಿಲ್ಲ. ನಾ ಯಾರು ಅಂತ ಕೇಳೋಣ, ನಾನು ಈ ಶರೀರ ಅಂತ ಹೇಳಿದ್ರೆ ಬ್ರಹ್ಮ ಹತ್ಯೆ ಮಾಡಿದಷ್ಟು ಪಾಪ ಬರ್ತದೆ. ಈಗ ಯಾರಾದರೂ ನಾನು ಯಾರು, ನೀನು ಯಾರಪ್ಪ ಅಂತ ಕೇಳಿದಾಗ ನಾನು ಶರೀರ ಅದೀನಿ, ನಾನು ಅದೀನಿ ಅಂತ ಹೇಳಿದ್ರೆ ಆತನಿಗೆ ಬ್ರಹ್ಮ ಹತ್ಯೆಯ ಪಾಪ ಬರ್ತದೆ. ಆಗ ನೀನ್ ಯಾರಪ್ಪ ಅಂತ ಕೇಳಿದಾಗ ನನ್ನ ಆತ್ಮರೂಪಿ, ನನ್ನ ಆತ್ಮ. ಯಾಕಂದ್ರೆ ಗಡಿಗೆ ಮಣ್ಣಿನಿಂದ ಆಗ್ಯದ ಖರೆ. ಮಣ್ಣಿನಿಂದ ಆಗಿರುವಂತ ಗಡಿಗೆಗೆ ಆ ಗಡಿಗೆ ಹೊಡೆದ ಮೇಲೆ ಅದರ ಆಕಾರ ಹೊಡಿತದ, ಆಕಾರ ನಷ್ಟ ಆಗ್ತದ. ಆಕಾರ ನಷ್ಟ ಆಗ್ತದೆ ವಿನಃ ಆ ಮಣ್ಣು ನಷ್ಟ ಆಗಿರುವುದಿಲ್ಲ. ಹಂಗ ನಮಗಿಲ್ಲಿ ಆತ್ಮಸ್ವರೂಪ ನಿತ್ಯ, ಚತುರ ಅಭಾವ ರಹಿತವಾದದ್ದು ನಿತ್ಯ. ಚತುರ ಅಭಾವ. ಇಲ್ಲಿ ಆತ್ಮಸ್ವರೂಪ ನಾವು ಹೆಂಗ್ ತಿಳ್ಕೊಬೇಕ್ರಿ? ಆತ್ಮಬೋಧ, ಆತ್ಮಬೋಧ ಅಂತ ಶಬ್ದ ಬಂದದಲ್ಲ, ಈ ಆತ್ಮಬೋಧದ ಶಬ್ದ ಹೇಗಿರುತ್ತೆ? ಆತ್ಮಬೋಧ ಈ ಓಯ್ಲಿ ಹೇಳ್ತಾ ಹೋಗ್ತಾರ ಅವರು. ರೂಪ ಉಂಟಾಗಿ ಲಕ್ಷ್ಮಿಗೆ ಷಟ್ ಶಾಸ್ತ್ರದ ರೂಪ ಉಂಟಾಗಿ ಆತ್ಮಬೋಧನೆಗೆ ವಿಶೇಷ ಶೋಭೆ ಉಂಟಾಗಿದೆ. ಆದ್ರೆ ನೀವು ಯಾರಪ್ಪ ಅಂತ ಕೇಳಿದಾಗ ನಾನು ಈ ಶರೀರ ಅಂತ ಹೇಳಿದ್ರೆ ಬ್ರಹ್ಮ ಹತ್ಯೆಯ ಪಾಪ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಆತ್ಮ ಸ್ವರೂಪ ನಿತ್ಯ, ಚತುರ ಅಭಾವ ರಹಿತವಾದಂತ ನಿತ್ಯ ನಿರಂತರ ನಿರ್ಗುಣ ಪರಬ್ರಹ್ಮನೇ ಆ ತತ್ ತ್ವಂ ಅಸಿ. ನಿರ್ಗುಣ ಪರಬ್ರಹ್ಮ ಈ ಸೃಷ್ಟಿ ಮಾಡಿರುವಂತ ಆ ಶಕ್ತಿ ತತ್. ತ್ವಂ ಅಂದ್ರೆ ಜೀವ, ಅಸಿ ಅಂದ್ರೆ ಆತನೇ. ಆತನೇ ಈ ಜೀವ, ಆತನೇ. ಹಾಗಾದ್ರೆ ಆತನಿಗೂ ಈತನಿಗೂ ಏನು ವ್ಯತ್ಯಾಸ ಅದಾವು? ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ.
ಇಲ್ಲಿ ಒಂದು ವಸ್ತು ಉತ್ಪತ್ತಿಯಾಗುವ ಪೂರ್ವದಲ್ಲಿ ಯಾವುದರ ಅಭಾವ ಇತ್ತು ಅದು ಉತ್ಪನ್ನ ಆದ ಮೇಲೆ ಪೂರ್ಣ ಆಗ್ತದಲ್ಲ, ಅದಕ್ಕೆ ಪ್ರಾಕ್ ಅಭಾವ. ಆತ್ಮ ಸ್ವರೂಪ ಹೆಂಗದ? ನಿತ್ಯ ಅದ. ಇಲ್ಲಿ ಉತ್ಪನ್ನ ಆಗಿರುವಂತ ವಸ್ತು ಪೂರ್ವದಲ್ಲಿ ಅಭಾವ ಇತ್ತು, ಅದು ಉತ್ಪತ್ತಿ ಆದ ಮೇಲೆ ಪೂರ್ತಿ ಆಗ್ತದ. ಇನ್ನು ಪ್ರಧ್ವಂಸ ಅಭಾವ, ಅದು ಮೂಲ ಕಳೆದುಕೊಂಡು, ಉದಾಹರಣೆಗೆ ಇದ್ದ ಕೊಡ, ಆ ಕೊಡ ಮಣ್ಣಿನ ಕೊಡ ಮಣ್ಣಿಂದ ಆಗಿತ್ತದು. ಇದ್ದು ಕೊಡ ಹೊಡೆದು ಹೋದ ಮೇಲೆ ಅದು ಕೊಡ ಅಲ್ಲಿಗೆ ಬೋಕಿ ಆಗ್ಯದ. ಆ ಕೊಡ ಏನಾಗ್ಯದ? ಬೋಕಿ ಆಗ್ಯದ. ಅದ್ರ ಕೊಡದ ಆಕಾರ ನಷ್ಟ ಆಗ್ಯದ ವಿನಃ ಆ ಕೊಡದಲ್ಲಿ ಮಣ್ಣು ಏನದಲ್ಲ, ಮಣ್ಣು ಮಾತ್ರ ನಷ್ಟ ಆಗಿಲ್ಲ. ಅದಕ್ಕೆ ಪ್ರಧ್ವಂಸ ಅಭಾವ. ಅನ್ಯೂನ್ಯ ಅಭಾವ ಅಂದ್ರೆ ಒಂದರಲ್ಲಿ ಒಂದರ ಭಾವ, ಒಂದರೊಳಗೆ ಒಂದರ ಭಾವ. ಘಟದಲ್ಲಿ ಈ ಪಟದ ಅಭಾವ, ಪಟದಲ್ಲಿ ಘಟದ ಅಭಾವ ಅಂತ ಅಭಾವ ಒಂದ್ರೊಳಗೆ ಒಂದು. ಈಗ ಉದಾಹರಣೆಗಾಗಿ ನಾವು ಸಣ್ಣವನ್ನ ಮಠ ಕಟ್ಟಿವಿ. ಈ ಮಠ ಏನಾಗ್ತದಪ್ಪ, ಇದರ ನಾಶ ಆತಂದ್ರ ಆ ಘಟದೊಳಗೆ ಹೋಗಿ ಕೂಡ್ತದ. ನಾಲ್ಕನೇದು ಅತ್ಯಂತ ಅಭಾವ, ಒಟ್ಟೆ ಇಲ್ಲದು, ಹುಟ್ಟಿದೇ ಇಲ್ಲದು. ಅತ್ಯಂತ ಅಭಾವ, ಇಲ್ಲದು, ಹುಟ್ಟೇ ಇಲ್ಲ. ಆತ್ಮ ಜ್ಞಾನ, ಆತ್ಮಬೋಧ ಹೆಂಗದ? ಆತ್ಮಜ್ಞಾನ ಅಂತ ಹೇಳಿದ್ರ ಅದು ಹುಟ್ಟೇ ಇಲ್ಲ. ಹಂಗ ಹುಟ್ಟಿಲ್ರಿ? ಬಂಜಿ ಮಗ, ಆ ಶಬ್ದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಅತ್ಯಂತ ಅಭಾವ. ಹಾಗಾಗಿ ಇಲ್ಲಿ ನಮ್ಮ ಎಲ್ಲರಿಗೆ ಅದರ ವಿಚಾರ, ಹುಟ್ಟೇ ಇಲ್ಲದು ಹೆಂಗ ನಾಶ ಆಗ್ತದ? ಅದು ಚತುರ್ ಅಭಾವ ರಹಿತವಾದದ್ದು. ಯಾವುದದು? ಆತ್ಮ. ಅದಕ್ಕೆ ಇಲ್ಲಿ ಶಬ್ದ ಬಳಸ್ತಾರೆ ನೋಡ್ರಿ. 24ನೇ ಓವಿ ಒಳಗ ಅವ್ರು ಏನ್ ಹೇಳಿದಾರ, 34ನೇ ಓವಿಯಲ್ಲಿ ಅವರು ಹೇಳ್ತಾರ. ಹಾಗೆ ಈ ವಿಚಾರಗಳು, ಇನ್ನೊಂದು ಮಾತು ನಿಮಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರ ಅವರು. ಏನದು ಮಾತು? तेवींचे आयिका अणिक एक येथोनी शब्दांची सच शास्त्रिक आणि महाबोधी कोवळीक दुणावली एक चातुर्य शहाणे झाले. एक 34ನೇ ओवी. एक चातुर्य शहाणे झाले, प्रमेय रुचीस आले आणि सौभाग्य पोखळे सुखाचे ಏತ. ಈಗ ನಮಗ ಬೇಕಾಗಿದ್ದೇನಪ್ಪ ಅಂದ್ರ ಆತ್ಮಬೋಧ. ಈ ಆತ್ಮಬೋಧ ಹೆಂಗಾಗ್ತದ? ಆತ್ಮಬೋಧ ಶ್ರದ್ಧೆ ಇದ್ರೆ ಮಾತ್ರ ಆತ್ಮಜ್ಞಾನ ತಿಳ್ಕೊತೀರಿ. ಅಂತ ಆತ್ಮಜ್ಞಾನ ಸಾವಿಲ್ಲದು. ಚತುರ ಇಲ್ಲಿ ಏನು ಹೇಳಿದ್ರು ಅವರು? 4 ಅಭಾವ ರಹಿತವಾಗಿರುವಂತ ನಿತ್ಯ ವಸ್ತು ನೀವಿದಿರಿ. ಅದಕ್ಕೆ ನಿತ್ಯ ಆತ್ಮನ ಅನಾತ್ಮನ ಅನಿತ್ಯ ವಿಚಾರ. ನಿತ್ಯ ಅನಿತ್ಯವನ್ನು ಯಾರು ವಿಚಾರ ಮಾಡ್ತಿರಲ್ಲ ಅದಕ್ಕೆ ವಿವೇಕ ಅಂತಾರೆ. ವಿವೇಕ ಅನ್ನುವಂಥ ಶಬ್ದ ನಿನ್ನೆ ಮೊನ್ನೆ ವಿಚಾರ ಮಾಡಿದೆ ನಾವು. ವಿವೇಕ ಅಂದ್ರೆ ಏನ್ರಪ್ಪ ಅಂದ್ರೆ ಹೀಗೆ ಆತ್ಮವಸ್ತು ತಿಳಿಯುವುದು. ವಿವೇಕ ಅಂದ್ರೆ ಆತ್ಮವಸ್ತುವನ್ನು ತಿಳಿಯುವುದು. ಈ ಆತ್ಮವಸ್ತುವನ್ನು ತಿಳಿದಿದ್ದಕ್ಕೆ ಲಕ್ಷ್ಮಿಗೆ ಷಷ್ಠ ಶಾಸ್ತ್ರದ ರೂಪ ಆತ್ಮ ಬೋಧ, ವಿಶೇಷ ಬೋಧ झाले. ಏನಾಗ್ತದ್ರಿ ಲಕ್ಷ್ಮಿಗೆ? ಲಕ್ಷ್ಮಿ ತಾಯಿಗೆ ಏನ್ ಹೇಳ್ತಾರ ಅವರು? ವಿಶೇಷ ಬೋಧ ಉಂಟಾಯ್ತತ್ತರು. त्याप्रमाणे अनेक एक गोष्ट सांगतो ऐका. या महाभारतात ग्रंथापासून शब्दांचे सौंदर्याला शास्त्र यानी शास्त्रीयपणाची काय झाले? शास्त्रीयपणाची बैठक मिळाली. तो ब्रह्मबोधाची वृक्षात जाऊन त्यांचा मृदूपण स्पष्ट झाला. ते काय? महाभारत ग्रंथापासून शब्दांचे सौंदर्याला शास्त्रीयपण बैठक मिळाली का? ब्रह्मबोधाची वृक्षात जाऊन त्यांचा
मधुरपणाची स्पुष्ट झाला असं सांगतात की 34 ओळीला आणि 33 ओळी 34 ओळीमध्ये 35 ओळीचा काय अर्थ आहे? चातुर्याला चतुरता आणि येतून प्राप्त झाली निरस ब्रह्म सिद्धांताला रुची आली. चातुर्याला काय झाले? चतुरता. ते चातुर्याला चतुरता येऊन प्राप्त झाली आणि निरस ब्रह्म सिद्धांताला रुची आली. सुखाचे वैधव्य म्हणजे विषय सुखाचा नाशिवंतापण जाऊन त्यांचे सौभाग्य वाढले. म्हणजे त्या सुखाला अखंडता प्राप्त. काय झालं? विषय सुखाच्या नाशिवंतापण जाऊन त्यांचे सौभाग्य वाढले. सौभाग्य वाढतो. कधी वाढणार सौभाग्य? आमचा डोळा समोर काय आहे? 5 विषयाचाच विचार आहे. त्यासमोर काय करतो आणि जागृमध्ये त्याचेच विचार करतो. ते विचार करलेला 5 विषयाचा आणि आम्हाला स्वप्न त्या स्वप्न पडतो. असं आमचा जीवन आहे. ते नाशिवंत पण आहे. जाऊन त्यांचे सौभाग्याचा वाढले म्हणजे त्या सुखाला अखंडता प्राप्त झाली. कैवल्याही चढावा करीत ವಿಷಯ ಸೇವಾ ಅಸ. ಏನಾಗೈತ್ರಿ ಎಲ್ಲರಿಗೆ? ಈ ಕಥೆಯಿಂದಲೇ ಚಾತುರ್ಯವು ಜಾಣತನವನ್ನು ಹೊಂದಿತು. ತತ್ವಾರ್ಥಕ್ಕೆ ವಿಶೇಷವಾಗಿ ರಸ ಉತ್ಪನ್ನವಾಯಿತು. ಈ ಕಥೆಯಿಂದಲೇ ಸುಖದ ಸೌಭಾಗ್ಯ ಬೆಳೆಯಿತು ಅಂತಾರವ್ರು. ಸುಖ ಯಾವಾಗ ಬೆಳೀತದ? ಸುಖ ಯಾವಾಗ ಬೆಳೀತದ ಅಂತ ಹೇಳಿದಾಗ ನಮ್ಮ ಮೌಲಿ ಅವ್ರು ಹೇಳ್ತಾರ, ವಿಷಯ ಸುಖ ನಾಶಿವಂತ. ವಿಷಯ ಸುಖ ನಾಶಿವಂತ ಅಂತ ಗೊತ್ತಾಗ್ಬೇಕು. ಏನ್ರಿ ವಿಷಯ ಎಷ್ಟದವ? ವಿಷಯ ಇವೆಲ್ಲ ಗೊತ್ತಿರ್ಬೇಕು ತಮಗೆಲ್ಲರಿಗೆ. ಸೋಮ ಶಾಸ್ತ್ರಗಳ ಕೇಳ್ಕೋತ ಕುಂದ್ರಬಾರ್ದು. ವಿಷಯ ಎಷ್ಟದವು ಅಂತ ಹೇಳಿದಾಗ ಆ ವಿಷಯಗಳು ಗೊತ್ತಿರ್ಬೇಕು ತಮಗೆಲ್ಲ. ಎಷ್ಟದವ್ರಿ ವಿಷಯ ಅಂತ ಯಾರು ಕೇಳಿದ್ರ ಅಂದ್ರೆ ಹೇಳಕ್ ಬರ್ಬೇಕು. 5 ವಿಷಯ ಅವು: ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಏನ್ರಿ ಇವು? ರೂಪ ಯಾವುದು ನಮ್ಮ ನೇತ್ರದಿಂದ ನೋಡ್ತೀವಲ್ಲ ಅವೆಲ್ಲ ರೂಪ. ಅದನ್ನ ಸತ್ಯ ಅಂತ ತಿಳ್ಕೊಂಡಿವ್ ನಾವು. ನೇತ್ರ ಏನ ನೋಡ್ತದ? ರೂಪ. ಈ ಜಗತ್ತು ಸತ್ಯ ಅಂತ ನಾವು ಅನ್ಕೊಂಡಿವಿ. ಅದಕ್ಕೆ ಈ 5 ವಿಷಯಕ್ಕೆ ಎಲ್ಲರೂ ನಮ್ಮ ಒಂದೊಂದು ಕೊಟ್ರ ಇಲ್ಲಿ ನಮಗ 5 ಕೊಟ್ಟಾನ. ಒಂದೊಂದಕ್ಕೆ ಯಾವ್ದು ಕೊಟ್ರು? ರೂಪಕ್ಕೆ ಯಾವ್ದು ಮರಳಾತು ಅಂದ್ರ ಪತಂಗ. ರೂಪ ನೋಡಿ ಪತಂಗ ಆ ಉರಿಯುತ್ತಿರುವಂತ ದೀಪಕ್ಕೆ ಹೋಗಿ ಆಲಿಂಗನ ಕೊಟ್ರ ಸುಖ ಆಯ್ತಂತ ಹೋತು. ಹೋಗಿ ಆ ಪತಂಗ ಏನ್ ಮಾಡ್ತು? ತನ್ನ ಶರೀರದಲ್ಲಿ ಇರುವಂತ ಆ ರೆಕ್ಕೆ, ಆ ಪುಕ್ಕ ಬೆಂಕಿಯಲ್ಲಿ ಸುಟ್ಟುಕೊಂಡು ಪಣತೆಯಲ್ಲಿ ಬಿದ್ದು ಒದ್ದಾಡಿ ಜೀವ ತಕ್ಕೋತು ರೂಪಕ್ಕೆ. ಇನ್ನ ರಸಕ್ಕ ಮೀನು ಏನ್ ಮಾಡ್ತದ್ರಿ? ರಸ, ನಾಲಿಗೆ ರಸ, ಗಾಳ ಹಾಕಿರುವಂತ ಹುಳ ಹೇಳ್ತದಂತ ಮೀನಿಗೆ, ನೋಡಪ್ಪ ನಿನಗೆಲ್ಲಾ ದೊಡ್ಡ ಸಮುದ್ರನೇ ಅದ, ದೊಡ್ಡ ಹೊಳಿ ಅದ, ನನಗೆ ಯಾಕೆ ನುಂಗುತ್ತಿ? ನನಗ ನುಂಗಿದ್ರೆ ನಿನಗ ನುಂಗವ ಮ್ಯಾಲ ಕುತ್ತಾನ ಅಂತ ಹೇಳಿದ್ರೆ ಕೇಳಿಲ್ಲ ಅದು ಹುಳ. ಯಾವುದು? ಮೀನು ಹುಳನ್ನ ನುಂಗದು ಬಿಡಲಿಲ್ಲ. ಹುಳ ನುಂಗಿದ ತಕ್ಷಣ ಮೀನಿಗೆ ಮೇಲೆ ಎತ್ತೇ ಬಿಟ್ರು. ರಸಕ್ಕ ಮೀನು ಹೋಯ್ತು. ರೂಪ, ರಸ, ಗಂಧಕ ಯಾವ? ಭ್ರಮರ. ಗಂಧ ಭ್ರಮರ ಆ ಮಕರಂದ ಹೀರುವಂತ ಹುಚ್ಚಿನೊಳಗ ಹೊತ್ತು ಮುಳುಗ್ತದ ಅನ್ನೋದು ಅರಿಯದ ಆ ಭ್ರಮರ ಹೊತ್ತು ಮುಳುಗಿದ ತಕ್ಷಣ ಹೂವಿನ ಎಲೆಗಳು ಮುಚ್ಚಿಕೊಂಡು ಅಲ್ಲೇ ತನ್ನ ಪ್ರಾಣ ಕಳೆದುಕೊಳ್ತು. 4ನೇದು ಸ್ಪರ್ಶ ಸುಖಗ ಗಂಡಾನೆ. ಮಾವುತ ಬಹಳ ಭಯಂಕರವಾಗಿರುವಂತ ಜೀವಿ. ಅದನ್ನ ನೋಡಿದ್ರೆ ಸಾಕು ಎಲ್ಲರೂ ಹೆದರ್ತಾರ. ಅಂತ ಬಲಾಢ್ಯವಾಗಿರುವಂತ ಒಂದು ಜೀವ ಯಾವುದು? ಮಾವುತ, ಆನೆ. ಆ ಗಂಡಾನೆಯನ್ನು ಹೆಂಗ್ ಹಿಡಿತಾರಪ್ಪ ಅಂತ ಹೇಳಿದ್ರ, ಮಣ್ಣಿನ ಒಂದು ಹೆಣ್ಣಾನೆ ಮಾಡಿರ್ತಾರ.
ಮಾಡಿ ಅದನ್ನ ಕಾಡಿನೊಳಗೆ ನಿಲ್ಲಿಸಿರ್ತಾರ. ಅದರ ಹಿಂದಗಡೆ ಕೃತಕ ಒಂದು ರಸ್ತೆ ಮಾಡಿರ್ತಾರ. ಕೃತಕ ರಸ್ತೆ ಮಾಡಿ ಅದ್ರ ಮೇಲೆ ರಸ್ತೆ ಕಾಣಂಗ ಮಾಡಿರ್ತಾರ, ಮುಚ್ಚಿರ್ತಾರ. ದೊಡ್ಡ ತೆಗ್ ಹೊಡೆದಿರ್ತಾರ, ಕೆಳಗ ತೆಗ್ ಹಡ್ಡಿ ಅದ್ರ ಮೇಲೆ ಕೃತಕ ರಸ್ತೆ ಮಾಡಿರ್ತಾರ. ಆ ಗಂಡಾನೆ ಆ ದೃಶ್ಯ ನೋಡಿದ್ರೆ ಸಾಕು, ಅದರ ಸ್ಪರ್ಶ ಮಾಡಬೇಕು ಅಂತ ಹೇಳಿ ತಂದೆಲ್ಲಾ ವಿಚಾರ ಬಿಟ್ಟು ಓಡ್ ಬರೋದ್ರೊಳಗ ಆ ಕಂದಕ ಏನು ತೆಗೆದಿರ್ತಾರ ಅದ್ರ ಮ್ಯಾಲ ಕಾಲಿಟ್ಟ ತಕ್ಷಣ ಕೆಳಗೆ ಬಿದ್ದು ಹೋಗ್ತಾನ. ಅದೇ ಮುಗೀತದ್ರ ಕತೆ. ಕೆಳಗೆ ಬಿದ್ದ ತಕ್ಷಣ ಅಂಕುರ ಹಾಕಿ ಆ ಮಾವುತ ಎಂಥ ಭಯಂಕರವಾಗಿರುವಂತ ಜೀವ ಒಂದು ಸಣ್ಣ ಆಸೆಗೆ ಇಡೀ ಜನ್ಮ ಪೂರ್ತಿ ಅಂಕುಶಕ್ಕಾಗಿ ತಾನ ಆ ಒಬ್ಬ ಮನುಷ್ಯ ಮಾವುತಗಾರ ಹೇಳ್ದಂಗ ಕೇಳ್ತದ. ಹಿಂಗ ಇಡೀ ಜೀವನ ಪೂರ್ತಿ ಸಾಯುತನ ಒದ್ದಾಡಬೇಕಾಗ್ತದ ಸ್ಪರ್ಶ ಸುಖ. ಉಳಿದಿರೋದು ಯಾವುದ್ರಿ? ಶಬ್ದ ಹರಣಿಗಳನ್ನು ಹಿಡಿಬೇಕಾದ್ರೆ ಸಂಗೀತವನ್ನು ಉಪಯೋಗ ಮಾಡ್ತಾರ. ಆ ಹರಣಿಗಳ ಸಂಗೀತ ನಾದಕ್ಕೆ ಬಲಿಗೆ ಬಿದ್ದು ತಾವು ಜೀವ ಕಳ್ಕೋತಾವ. ಹಂಗ ಒಂದೊಂದು ಜೀವ ಒಂದೊಂದು ಇಟ್ರ ಭಗವಂತ ತಮ್ಮೆಲ್ಲರಿಗೆ 5 ತರಹ ಇಟ್ಟಾನ. ಇಂಥ 5 ವಿಷಯಗಳು ಇರುವಂತ ವಿಷಯ ತಾವು ಯಾವಾಗ ಈ ವಿಷಯ ಸುಖ ನಾಶೀವಂತ ಅಂತ ನಿಮಗೆ ಯಾವಾಗ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ, ಅವಾಗ ತಮಗ ಪರಮ ಸುಖ ಆಗ ಮನುಷ್ಯನಿಗೆ ಸುಖ ಪ್ರಾಪ್ತಿ ಆಗ್ತದ. ಆ ಸುಖ ಪ್ರಾಪ್ತಿ ಆಗುವುದಕ್ಕಿಂತ ಮುಂಚಿತವಾಗಿ ವಿಷಯ ಸುಖ ನಾಶಿವಂತ ಅನ್ನುವಂತ ವಿಷಯ ತಿಳಿಬೇಕು. ವಿಷಯ ಸುಖ ನಾಶಿವಂತ ತುಕಾರಾಮ್ ಮಹಾರಾಜ್ ಹೇಳ್ತಾರ, ವಿಷಯ ಸುಖ ನಾಶಿವಂತ. ಅಂತ ವಿಷಯ ಸುಖ ನಾಶಿವಂತ ಅಂತ ನಮಗ್ ತಿಳಿತು ಅಂತ ಹೇಳಿದ್ರ ಅವಾಗ ನಮಗ್ ಏನ್ ಮಾಡ್ತೀವಿ? ಹೌದಪ್ಪ, ಈ ವಿಷಯದ ಹಿಂದೆ ಹೋಗಬಾರದು ಅನ್ನೋದು ಗೊತ್ತಾಗ್ತದ. ಅದು ಸುಮ್ಮನೆ ತಿಳಿಯುವುದಿಲ್ಲ. ನಾವು ಯಾವುದಾದ್ರೂ ಗುರುವಿಗೆ ಶರಣು ಹೋಗಬೇಕು, ಆ ಗುರುವಿನ ಮುಖದಿಂದ ಇವುಗಳನ್ನು ಕೇಳಬೇಕು. ಅವಾಗ ಮಾತ್ರ ಶ್ರವಣ ಮಾಡಿದ ಮೇಲೆ ಹೌದಪ್ಪ, ಈ ವಿಷಯ ಸುಖ ಬಹಳ ಅದ್ಭುತವಾದ, ಇವುಗಳು ಒಂದೊಂದು ತರ ಮನುಷ್ಯನನ್ನು ಬಂಧನ ಮಾಡಿಟ್ಟವು ಅನ್ನೋದನ್ನ ಅವಾಗ ತಿಳಿತದ. ಈ ವಿಷಯಗಳು ಮಕ್ಕಳಿಗೆಲ್ಲ ಹೇಳ್ಬೇಕು. ಮಕ್ಕಳು ಶರೀರ ನಾನು ಅಂತ ತಿಳ್ಕೊಂಡಿರ್ತಾರ. ನೀ ಶರೀರನು ಅದಿ, ನೀನು ಶರೀರಲ್ಲಿ ಇರುವಂತ ಈ ಕಾಣುವಂತ 5 ವಿಷಯಗಳೇ ನೀನಲ್ಲ, ನಿನ್ನೊಳಗ ಆತ್ಮಶಕ್ತಿ ಅದ ಅನ್ನುವಂತ ಆ ವಿಚಾರಗಳು ಮಕ್ಕಳಿಗೆ ಹೇಳ್ಬೇಕು. ಯಾಕಂತ ಹೇಳಿದ್ರ ಯಮಲೋಕಕ್ಕೆ ಹೋಗಿರುವಂತ ನಚಿಕೇತ ಏನನ್ನ ಕೇಳ್ದ? ನಚಿಕೇತ ಏನ್ ಕೇಳ್ತಾನ್ರಿ? ಯಮ ಮತ್ತು ನಚಿಕೇತರ ಸಂವಾದದೊಳಗೆ ಯಮ ಕೇಳ್ತಾನ ನಚಿಕೇತಗೆ, 3 ದಿವಸ ಆತಪ್ಪ ನನ್ನ ಮನೆ ಮುಂದೆ ನಿಂತುಕೊಂಡಿ ಏನು ಬೇಡ್ತಿ ಬೇಡು ಅಂತ ಕೇಳಿದಾಗ ನಚಿಕೇತ ಹೇಳ್ತಾನ, ನನಗ ಮೊದಲನೇದು ನಮ್ಮ ತಂದೆಯವರ ಆ ಕೋಪ ಶಾಂತವಾಗಿ ನಮ್ಮ ತಂದೆಯವರಿಗೆ ಸುಖ ಪ್ರಾಪ್ತಿ ಆಗಲಿ ಅಂತ ಬೇಡ್ತಾನ ತಂದೆಗೋಸ್ಕರ. ಆಗ ಯಮದೇವರು ತಥಾಸ್ತು ಅಂತಾರ. 2ನೇ ವರ ಕೇಳಪ್ಪ ಅಂತ ಹೇಳಿದಾಗ ಈ ಅಗ್ನಿಗಾಗಿ ಮಾಡುತ್ತಿರುವಂತ ಪೂಜೆಗಳು, ಹೋಮ ಹವನಗಳು, ಅದರ ಬಗ್ಗೆ ವಿಸ್ತಾರವಾಗಿ ಹೇಳು ಅಂತ ಹೇಳಿದಾಗ ಅದನ್ನ ತಥಾಸ್ತು, ನಿನ್ನಿಂದಲೇ ನಚಿಕೇತ ಅಗ್ನಿ ಆಗಲಿ ಅಂತ ಆತನ ಹೆಸರ ಮೇಲೆ ಒಂದು ನಚಿಕೇತ ಅಗ್ನಿ ಅನ್ನುವಂಥ ದೊಡ್ಡ ಹೋಮ ಹವನಗಳನ್ನ ಪ್ರಸಿದ್ಧದ. 3ನೇದು ಕೇಳು ಅಂತ ಹೇಳಿದಾಗ ಆತ್ಮವಿದ್ಯೆ ತಿಳಿಸು ಅಂತ ಹೇಳ್ತಾರ. ನೋಡ್ರಿ, ಆತ್ಮವಿದ್ಯೆ ತಿಳಿಸಿ ಅಂತ ಹೇಳಿದಾಗ ಇದು ನನಗೂ ತಿಳಿದಿಲ್ಲಪ್ಪ ಆತ್ಮವಿದ್ಯೆ, ಇದನ್ನ ಬಿಟ್ಟು ಬೇರೆ ಏನಾರ ಕೇಳು ಅಂತ ಹೇಳ್ತಾರೆ ಯಮದೇವರು. ಆಗ ಆತ ಹೇಳ್ತಾನ, ಇದನ್ನ ಬಿಟ್ಟು ಕೇಳಾಕ ನನಗ ಮನಸ್ಸಿಲ್ಲ, ಇದನ್ನ ತಿಳಿಸಿ ಅಂತ ಹೇಳಿದಾಗ ಇದು ಇನ್ನೂ ನನಗ ಪೂರ್ಣ ತಿಳಿದಿಲ್ಲ, ಇದನ್ನ ತಗೊಂಡು ಏನು ಮಾಡ್ತಿ, ನಿನಗ ಸುಖ ಕೊಡ್ತೀನಿ, 5 ವಿಷಯ ಸುಖ ಕೊಡ್ತೀನಿ, ಸುಂದರ ರಾಣಿಯರು, ನಿನ್ನನ್ನ 1000 ವರ್ಷ ಬದುಕುವಂತ ರಾಜ, ಸುಂದರ ಕನ್ಯರ ಜೊತೆಗೆ ನಿನ್ನ ಮದುವೆ,
ಈ ಕುತ್ಕೊಂಡು ಉಣ್ಣುವಷ್ಟು ಸಂಪತ್ತು, ನಿನಗ ಕೀರ್ತಿ, ಇವೆಲ್ಲವೂ ಕೊಡ್ತೀನಿ ತಗೊಂಡು ಹೋಗು ಅಂತ ಹೇಳಿದಾಗ ಆ ಸಣ್ಣ ಹುಡುಗ ಮಾತಾಡ್ತಾನ. ನಚಿಕೇತನಿಗೆ 9 ವರ್ಷ. ಯಮ ನಚಿಕೇತರ ಸಂವಾದದೊಳಗ ನಚಿಕೇತ ಯಮದೇವರಿಗೆ ಹೇಳ್ತಾರ, ದೇವಾ ತಾವೆಲ್ಲವೂ ಕೊಡ್ತೀರಿ, ಸಂಪತ್ತು ಕೊಡ್ತೀರಿ, ಆಯುಷ್ಯ ಕೊಡ್ತೀರಿ, ಭೋಗ ಭಾಗ್ಯ ಕೊಡ್ತೀರಿ, ಸುಂದರ ಕನ್ಯರ ಜೊತೆಗೆ ನನ್ನ ಮದುವೆ ಆಗ್ತದ, ಶ್ರೀಮಂತಿಕೆ ಕೊಡ್ತೀರಿ, ಇವೆಲ್ಲಾ ಭೋಗ ಮಾಡಿದ ಮೇಲೆ ಮತ್ತ ನೀವು ಬರೋರಲ್ಲ ನನ್ನನ್ನು ಹಿಡಿಲಿಕ್ಕ ಅಂದ. ನಾ ಬರಾವನ, ನಮ್ಮ ಭೇಟಿ ಆಗಬಾರದು ಅಂತ ಕೇಳ್ತಾನೆ. ಯಮದೇವರಿಗೆ ಆಶ್ಚರ್ಯ ಆಗ್ತದೆ. ಒಬ್ಬ ಸಣ್ಣ ಹುಡುಗ ಒಂದ್ 5 ರೂಪಾಯಿ ಕಾಸು ಒಗದರ ಈತ ಮರಳಾಗ್ತಾನಂತ ತಿಳ್ಕೊಂಡ್ರೆ ಯಮದೇವರಿಗೆ ಆ ಹುಡುಗಿ ಹೇಳ್ತಾನ, ನನಗ ನಿಮ್ಮ ಭೇಟಿ ಆಗಬಾರದು. ಅದರ ಅರ್ಥ ಜನ್ಮ ಮರಣ ನನಗ ಆಗಬಾರದು, ಜನ್ಮ ಮರಣ ರಹಿತವಾಗಿರುವಂತ ಸ್ವರೂಪ ಜ್ಞಾನ ಆತ್ಮ ಸುಖವನ್ನು ನನಗ್ ಕೊಡ್ರಿ ಅಂತ ಹೇಳ್ತಾನೆ. ಜನ್ಮ ಮರಣ ರಹಿತವಾಗಿರುವಂತ ಆ ಆತ್ಮ ಸುಖ, ಅಂತ ಸುಖ ನನಗ್ ಪ್ರಾಪ್ತಿ ಮಾಡುದೇವಾ. ಏನ್ ಅದ್ಭುತ ವಿವೇಕ ನೋಡ್ರಿ. ಯಾರು ಸಿಕ್ಕಾರ ಅಂತ ಮಹಾನ್ ಧರ್ಮದ ಸೂಕ್ಷ್ಮ ಧರ್ಮ ಅರಿತಿರುವಂತ ಯಮದೇವರ ಭೇಟಿ ಆದಾಗ ಇಂಥ ಸೌಭಾಗ್ಯ ಸಿಗೋದೇ ದುರ್ಲಭ ಮತಂ ತ್ರಯಮೇ ವೈತತ ದೈವಾನುಗ್ರಹ ಹೇತುಕಂ. ಏನ್ರಿ, ದೈವದ ಅನುಗ್ರಹ ಇದ್ರ ಮಾತ್ರ ಮನುಷ್ಯ ಜನ್ಮ ದೊರೆತದ. ಈ ಮನುಷ್ಯ ಜನ್ಮ ದೊರೆತ ಮೇಲೆ ಮುಮುಕ್ಷ, ಇದೂ ದೈವದ ಇಚ್ಛೆನೆ. 3ನೇದು ಮಹಾಗುರುಗಳು ಸಂತರು ಶರಣರು ಸಿಗೋದು ದುರ್ಲಭ. ನಾವು ತಿಳ್ಕೊಂಡಿವಿ, ನಾವು ಯಾವಾಗ ಕರಿತೀವಿ ಅವಾಗ ಬಂದು ಬಿಡ್ತಾರ ಗುರುಗಳು, ಬಂದು ನಮ್ಮ ನಮ್ಮ ಮನಸ್ಸನ್ನು ಉದ್ಧಾರ ಮಾಡ್ತಾರ. ಹಾಗಾಗುವುದಿಲ್ಲ. ಮತ್ತ ನಮಗ ಪಂಢರ್ಪುರ್ಗೆ ಹೋಗ್ತೀವಂದ್ರೆ ಪಂಢರ್ಪುರ್ ಹೋಗಬಹುದು, ಆದ್ರೆ ಪಂಢರ್ಪುರದೊಳಗೆ ಅಧಿಕ ಮಾಸ ಸಿಗುವುದಿಲ್ಲ. ಪಂಢರ್ಪುರ್ ಮತ್ತೆ ಹೋಗ್ಬೋದು ನಾವು, ಅಧಿಕ ಮಾಸ ಸಿಗುವುದಿಲ್ಲ. ಆ ಅಧಿಕ ಮಾಸ ಸಿಗುವುದಿಲ್ಲ. ಮುಂದೆ ಅಧಿಕ ಮಾಸತನ ನಾವು ಇರ್ತವೋ ಇಲ್ಲೋ ಗೊತ್ತಿಲ್ಲ. ಆ ಅಧಿಕ ಮಾಸದೊಳಗ ನಾವು ಶ್ರಾವಣ ಮಾಡ್ತಾ ಅಧಿಕ ಮಾಸದೊಳಗ ಭಗವದ್ಗೀತೆ ಮುಕ್ತಾಯ ಆದಂಗ ಈ ಗ್ರಂಥಗಳು ಮುಕ್ತಾಯ ಆಗ್ತಾವನ್ನೋದು ಗೊತ್ತಿಲ್ಲ. ಆದ್ರೆ ನಮ್ಮ ಮನಸ್ಸು ವಿವೇಕ ಜಾಗೃತ ಆಗ್ಲಿಲ್ಲ. ಆಗ ಹುಡುಗಿ ಹೇಳ್ತಾನ, ಗುರುದೇವ ನನಗ ಏನ್ ಮಾಡು ಅಂತ ಹೇಳಿದ್ರೆ ಆತ್ಮವಿದ್ಯೆ ಕೊಡು ಅಂತ ಕೇಳ್ತಾನ ಅಂತ. ಅದ್ಭುತ. ಆಗ ಯಮದೇವರು ಮತ್ತೇನ್ ಮಾಡ್ತಾರ, ಹುಡುಗನಿಗೆ ಭ್ರಮಿತ ಮಾಡ್ಲಿಕ್ಕ ತನ್ನ ಕೊರಳಾಗಿರುವಂತ ಒಂದು ಸುಂದರ ಮಾಲೆಯನ್ನು ಅವ್ರ ಕೊರಳಾಗ ಹಾಕ್ತಾನ. ಆಗ ಹುಡುಗಂತಾನ, ದೇವಾ ಇದು ನನಗೆ ಬೇಡ. ಮಾನ ಸನ್ಮಾನದಿಂದ ಮನುಷ್ಯನಿಗೆ ಸರ್ವ ದುಃಖದ ನಿವೃತ್ತಿ ಆಗುವುದಾದರೆ ಎಲ್ಲರೂ ಮಾನ ಸನ್ಮಾನದಿಂದೇ ಮಾಡಿಕೊಳ್ಳುತ್ತಿದ್ದರು. ಇದು ನನಗೆ ಬೇಡ ಅಂತಾನ. ನೋಡ್ರಿ, ಈ ಮಾನ ಸನ್ಮಾನವು ನನಗೆ ಬೇಡ. ಏನಾದರೂ ಕೊಡುವುದಿದ್ದರೆ ಆತ್ಮಜ್ಞಾನ ಕೊಡ್ರಿ ಅಂತ ಹೇಳಿದಾಗ ಯಮದೇವರು ಆ ಮಗುವನ್ನ ಅಲಿಂಗನ ಮಾಡ್ತಾರ. ಬಾಪ್ರೆ, ಅಲಿಂಗನ ಮಾಡಿದ ತಕ್ಷಣ ಅರ್ಧ ವಿದ್ಯೆ ಮಗುವಿನ ಮಸ್ತಕದಲ್ಲಿ ಇಳಿದಿರ್ತದ. ಅರ್ಧ ವಿದ್ಯೆ ಎಂತ ಅದ್ಭುತ ಅಂತ ಹೇಳ್ತಾರ. ಸಣ್ಣ ಹುಡುಗ, 9 ವರ್ಷದ ಹುಡುಗ. 9 ವರ್ಷ ಹುಡುಗನಿಗೆ ಏನ್ ಗೊತ್ತಿರ್ತದ? ಊಟ ಮಾಡಿ ಮುಂಜಾನೆ 6 ತನ ಮಲಗಿರ್ತಾನ. ಆ 9 ವರ್ಷದ ಹುಡುಗ ಗುರು ಭೇಟಿಯಾದಾಗ ನನಗ ಇಂಥ ಸೌಭಾಗ್ಯ ಕೊಡು ಅಂತ ಹೇಳಿ ಕೊರಳಾಗ ಆ ಹಾರ ಹಾಕಿದ್ರು ಬೇಡ ಅಂತ ತಿರಸ್ಕಾರ ಮಾಡಿ ನನಗ ಆತ್ಮ ಸುಖ ಕೊಡು ಅಂದಾಗ ಯಮದೇವರು ಆತನಿಗೆ ಆಲಿಂಗನ ಕೊಟ್ಟು ಗುರುದೀಕ್ಷೆ ಕೊಟ್ಟು ಆತ್ಮಬೋಧವನ್ನು ಮಾಡ್ತಾರೆ. ಏನ ಅದ್ಭುತ. ಬಹಳ ಜನ್ಮದ ಪುಣ್ಯ ಇತ್ತೇನು ಬಹುಶಃ ಆತನ. ಅದಕ್ಕ ಕಠೋ ಉಪನಿಷತ್ತದೊಳಗೆ ಇಬ್ಬರ ಸಂವಾದ ಬರ್ತದ. ಬಹಳ ಅದ್ಭುತ ಗ್ರಂಥಗಳು. ಆ ಗ್ರಂಥಗಳನ್ನು ಓದ್ತಾ ಹೋದ್ರೆ ಹಿಂಗ ಅದ್ಭುತ ಅದಾವಲ್ಲ. ಆ ಕಥೆಗಳು ಹೆಂಗ ಪ್ರಾರಂಭ ಆಗ್ಯಾವ್ರಿ ಅಂತ ಹೇಳಿದ್ರ, ಈ ಕಥೆಗಳಿಂದಲೇ ಚಾತುರ್ಯವು ಜಾಣತನ ಹೊಂದಿತು, ತತ್ವಕ್ಕೆ ವಿಶೇಷ ರಸ ಉತ್ಪನ್ನವಾಯಿತು, ಈ ಕಥೆಯಿಂದಲೇ ಸುಖದ ಸೌಭಾಗ್ಯ ಬೆಳೆಯಿತು. ನೋಡ್ರಿ ಸುಖ ಹೆಂಗ ಆಗ್ತದ. ನಚಿಕೇತು ಯಮನ ಕಥೆಗಳ ಕೇಳೋದ್ರಿಂದ ಮನುಷ್ಯನಿಗೆ ಎಂತ ಸುಖ ಆಗ್ತದಂತ ಹೇಳಿದ್ರ, ಆ ಕಥೆ ಒಳಗ ಒಂದೊಂದು ವಿಷಯಗಳು ಹಿಂಗ ಹೇಳ್ಯಾರಲ್ಲ, ಅದ್ಭುತ. ಆಗ ಯಮದೇವರ ಬಾಗಲ್ ಒಳಗ 3 ದಿವಸ ಹುಡುಗ ನಿಂತಿರ್ತಾನ. ಯಾಕೆ ನಿತ್ಯೋ ಒಳಗ ಬಾ ಅಂತ ತಾಯಿ ಮೃತ್ಯುದೇವಿ ಕರೀತಾಳ. ಆಗ ನಾ ಬರಲ್ಲಮ್ಮ ಅಂತ ಹೇಳ್ತಾನ ಆತ. ಯಾಕೆ ಬರಲ್ಲಪ್ಪ ಅಂತ ಕೇಳಿದ್ರ,
ಗಂಡ ಮಕ್ಕಳು ಇಲ್ಲ ಮನಿ ಒಳಗ ಹೆಣ್ಮಕ್ಳು ಇದ್ರ ಆ ಮನಿ ಒಳಗ ಕಾಲಿಡಬಾರ್ದವ, ಅದಕ್ ಬರುದಿಲ್ಲ 3 ದಿವ್ಸ ಹೊರಗೆ ನಿಂತಿರ್ತಾನ. ಯಾವ ಮನಿ ಒಳಗ ಆ ಮನಿ ಯಜಮಾನ್ ಇಲ್ಲ, ಆ ಮನಿ ಒಳಗ ಮಕ್ಕಳಿಲ್ಲ, ಗಂಡ ಮಕ್ಕಳಿಲ್ಲ, ಬರೀ ಹೆಣ್ಮಕ್ಳಿದಾರಲ್ಲ, ಆ ಮನಿ ಒಳಗ್ ಕಾಲಿಡಬಾರ್ದು. ಇಟ್ರಿ ಏನಾಗ್ತದ್ರಿ, ಹೋಗಿ ನಾವು ಚಾ ಕುಡಿಬಹುದು, ಕುಡಿದ್ರ ಅಂದ್ರ ದೋಷ ಅದ್ ನಿಮಗ್. ಗಂಡ ಮಕ್ಕಳು ಇಲ್ಲಾರ್ದ ಮನಿಗೆ ಹೋಗ್ಬಾರ್ದ, 3 ದಿವ್ಸ ಹೊರಗೆ ನಿಂತಿರ್ತಾನ. ಉಪವಾಸ, ನೀರಿಲ್ಲ, 3 ನೀರು ಕೊಡ್ಬೇಕು. ಯಾವ್ಯಾವ್ರಿ 3 ನೀರು? ಮನೆಗೆ ಬಂದಿರುವಂತ ಅತಿಥಿ ತನ್ನ ಪಾದದೊಳಗ ಅಗ್ನಿ ತಗೊಂಡು ಬಂದಿರ್ತಾನ, ಕಾಲ್ ತೊಳಿಲಿಕ್ಕೆ 1 ಚರಿಗೆ ನೀರು ಕೊಡ್ಬೇಕು. ಆ ಮನೆಗೆ ಬಂದಿರುವಂತ ಅತಿಥಿಯ ನೇತ್ರದಲ್ಲಿ, ಮುಖದ ಮೇಲೆ ನೇತ್ರಾಗ್ನಿ ಇರ್ತದ, ಅದನ್ನ ಮುಖ ತೊಳಿಲಿಕ್ಕೆ 1 ಚರಿಗೆ ನೀರು ಕೊಡ್ಬೇಕು. 3ನೇದು ಜಠರಾಗ್ನಿ ಇರ್ತದ, ಕುತ್ಕೊಂಡ ಮೇಲೆ ಕುಡಿಲಿಕ್ಕೆ 1 ಗ್ಲಾಸ್ ನೀರು ಕೊಡಬೇಕು. ಹಿಂಗ 3 ನೀರು ಕೊಟ್ಟು ಮೊದಲು ನಮಸ್ಕಾರ ಮಾಡ್ತಿದ್ರು. ನಮ್ಮ ಮನೆಯನ್ನ ಯಾಕೆ ನಮಸ್ಕಾರ ಮಾಡ್ತಿದ್ರು? ನೀರು ಕೊಟ್ಟು. ಇವೆಲ್ಲ ಬಂಜಾರ ಸಮಾಜದೊಳಗೆ ಇತ್ತಿವು. ಹೆಣ್ಮಕ್ಳೆಲ್ಲ ಸೆರಗು ತಲೆ ಮ್ಯಾಗ ಹಾಕೊಂಡು ಮನೆಗೆ ಯಾರೇ ಬಂದಿರಲಿ ಅವರಿಗೆ 3 ನೀರು ಕೊಟ್ಟು, ಕೊನೆಯ ನೀರು ಕೊಟ್ಟು ಕುಡಿದು ನಮಸ್ಕಾರ ಮಾಡ್ತಿದ್ರು. ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು? ಯಪ್ಪ, ಅತಿಥಿ ದೇವೋಭವ, ತಾವು ಬಂದವರು ನಮ್ಮ ಮನೆಯನ್ನು ಸುಡದೆ ನಮ್ಮ ಮನೆಗೆ ಉದ್ಧಾರ ಮಾಡ್ರಿ ಅನ್ನುವಂತ ಅದ್ಭುತ ಸಂಪ್ರದಾಯ ಬಂಜಾರ ಸಮಾಜದೊಳಗಿತ್ತು. ನಾನು ಯಾವ ಸಂಪ್ರದಾಯ, ಇಂಥ ವಿಶಿಷ್ಟ ಸಂಪ್ರದಾಯ ಬೇರೆ ಇದರಲ್ಲಿ ನೋಡಿಲ್ಲ, ಬಟ್ ಬಂಜಾರ ಸಮಾಜದಲ್ಲಿ ಮಾಡ್ತಿದ್ರು. ಈಗ ಅವರೂ ಸಹ ಅದನ್ನು ಬಿಟ್ರು. ಹೀಗೆ ಅದ್ಭುತವಾದಂತ ಕಥೆಗಳನ್ನ ಈ ಮಹಾಭಾರತ ಹೊಂದದ. ಇದ್ರ ಶೃಂಗಾರ ರಸ ಅಂತ ಉತ್ಪನ್ನವಾಗಿರುವಂತ ಚಾತುರ್ಯ ಇಲ್ಲಿ ಏನಾಯ್ತು ಅಂದ್ರೆ ತತ್ವಕ್ಕೆ ವಿಶೇಷ ರಸ ಉತ್ಪನ್ನವಾಯಿತು. ಈ ಕಥೆಯಿಂದಲೇ ಸುಖದ ಸೌಭಾಗ್ಯ ಬೆಳೆಯಿತು. ಮಾಧುರ್ಯಕ್ಕೆ ಮಧುರತೆ, ಶೃಂಗಾರಕ್ಕೆ ಸರಸವೋ. ಮಾಧುರ್ಯಕ್ಕೆ ಮಧುರತೆ, ಯೋಗ್ಯ ವಸ್ತುವಿಗೆ ಶ್ರೇಷ್ಠತೆಯು. ಇಲ್ಲಿ 4 ವಸ್ತು ಬರ್ತಾವ. ಮಾಧುರ್ಯಕ್ಕೆ ಏನಿರ್ಬೇಕ್ರಿ? ಮಾಧುರ್ಯ ಅದ, ಮಧುರತೆ ಇರ್ಬೇಕು. ಶೃಂಗಾರಕ್ಕ ಸುರಸವು ಇರ್ಬೇಕು. ಯೋಗ್ಯ ವಸ್ತುವಿಗೆ ಶ್ರೇಷ್ಠತೆಯು ಉತ್ಪನ್ನವಾಗಿ ಅವೆಲ್ಲವೂ ಉತ್ತಮವಾಗಿ ಶೋಭಿಸುತ್ತಿದ್ದವು. ಹಾಗೆ ಇವು ಒಂದಕ್ಕೊಂದದವು. ಮಾಧುರ್ಯಕ್ಕೆ ಮಧುರತೆ ಇದ್ರ ಬಹಳ ಸುಂದರ, ಶೃಂಗಾರಕ್ಕೆ ಸುರಸ ಇದ್ರ ಬಹಳ ಶೃಂಗಾರ, ಬಹಳ ಅದ್ಭುತ. ಯೋಗ್ಯ ವಸ್ತುವಿಗೆ ಶ್ರೇಷ್ಠತೆ ಇರ್ಬೇಕಾಗ್ತದ. ಅದಕ್ಕಾಗಿ ನಾವೆಲ್ಲರ ಆತ್ಮಜ್ಞಾನಿಗಳಾದ್ರ ಈ ಕತೆ ಬಹಳ ಅದ್ಭುತವಾದಂತ ಸರ್ವ ಸೌಭಾಗ್ಯದ ಸುಖವನ್ನು ಕೊಡುತ್ತದ ಅನ್ನುವಂತ ಮಾತನ್ನ ಹೇಳ್ತಾ ಬರ್ತಾರ. ಅದಕ್ಕೆ ವಿಷಯ ಸುಖ ನಾಶಿವಂತ, ಈ ವಿಷಯ ಸುಖ ನಾಶದ 5 ವಿಷಯವನ್ನು ಬೇಡಲಿಲ್ಲ ಹುಡುಗ. ಹೇಳು ತಾತ್ಪರ್ಯ, ಆ ಹುಡುಗ ವಿಷಯ ಸುಖವನ್ನು ಬೇಡದೆ ಆತ್ಮ ಸುಖವನ್ನು ಬೇಡಿ ಆ ಯಮದೇವರಲ್ಲಿಂದ, ಯಮದೇವರು ಎಂಥ ಸಮರ್ಥ ಗುರು ಸಿಕ್ಕಾಗ, ಆ ದೇಶೇಚ ಕಾಲೇಚ ಪಾತ್ರೇಚ, ಇಂಥ ಭರತ ದೇಶದೊಳಗೆ ಜನ್ಮಾಗಿ ಉತ್ತಮ ಜಾಗವನ್ನು ಪ್ರಾಪ್ತಿಯಾದಾಗ ಯಮಲೋಕ ಧರ್ಮದ ಲೋಕ ಅಂತ ಧರ್ಮದ ಅಧರ್ಮದ ಲೆಕ್ಕ ಹಾಕುವಂತ ಯಮದೇವರು ಮುಂದೆ ಇರುವಾಗ ವಿಶೇಷ ವ್ಯಕ್ತಿ, ಅಲ್ಲಿ ಇರುವಂತ ವ್ಯಕ್ತಿ ಸ್ಥಾನ ಮತ್ತು ಆ ಸ್ಥಿತಿ, ಆ ತಿಥಿ, ಆ ದಿನ, ಆ ಗಳಿಗೆ ವ್ಯರ್ಥ ಆಗಬಾರದು ಅಂತ ಹೇಳಿ ಗುರುಗಳಿಂದ ಆತ್ಮಜ್ಞಾನ, ಆತ್ಮಬೋಧವನ್ನು ಪಡ್ಕೊಂಡಿರುವಂತ ನಚಿಕೇತು ಅದ್ಭುತವಾದಂತ ಜ್ಞಾನಿಗಳಾಗಿ ಹೋದ್ರು. ಇಂಥ ವಿಷಯ ನಮ್ಮ ಮತಿಗೂ ತಿಳಿದರೆ ನಮಗೂ ಏನಾಗ್ತದ ಅಂದ್ರೆ ಈ ಕಥೆಯಿಂದ ಚಾತುರ್ಯವು ಜಾಣತನ ಆಗ್ತದೆ. ಈ ಕಥೆಯಿಂದ ಚಾತುರ್ಯ ಏನಾಗ್ತದಪ್ಪ ಅಂತ ಹೇಳಿದ್ರ ಜಾಣತನ ಆಗ್ತದ. ಇಂಥ ಜಾಣತನ ನಿಮ್ಮೆಲ್ಲರಿಗೂ ಬರಲಿ. ಆತ್ಮ ಸುಖ ಪ್ರಾಪ್ತಿ ಮಾಡಿಕೊಳ್ಳುವಂತ ಈ ಗ್ರಂಥ ಮತ್ತು ಗುರು ಈ ಎಲ್ಲ ಭಾಗ್ಯ ನಮಗೆಲ್ಲರಿಗೂ ಪ್ರಾಪ್ತಿ ಆಗಿ ಸೌಭಾಗ್ಯ ಬೆಳೆಯಲಿ ಅನ್ನುವಂತ ಮೌಲ್ಯವರ ಮಾತುಗಳು ಏನಿದಾವಲ್ಲ. ಹಾಗಾಗಿ ಇವತ್ತು 3 ಓವಿ ತಾತ್ಪರ್ಯ ನಮ್ಮ ಮತಿಗೆ ತಿಳಿದಷ್ಟು ಏನೋ ಚಿಂತನೆ ನಡೆದದ. ಈ ನುಡಿಸಿರುವಂತ ನುಡಿಗಳು ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ, ಜ್ಞಾನೇಶ್ವರ ಮೌಲ್ಯವರ ಚರಣಕ್ಕೂ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಶರಣಾರ್ಥಿ. ಎಲ್ಲರಿಗೆ ರಾಮಕೃಷ್ಣರೇ ಬೋಲಾ ಪುಂಡಲಿ ಗುರುದೇವ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ್.